ನನ್ನ ಹೆಸರು ರೇಖಾ. ನನ್ನ ಮದುವೆಯಾಗಿ 15 ವರ್ಷ ಆಗಿತ್ತು. ನಾನು ನನ್ನ ಗಂಡನ ಮನೆಯಲ್ಲಿ ತುಂಬ ಖುಷಿಯಾಗಿದ್ದೆ. ಏಕೆಂದರೆ ನನ್ನ ಅತ್ತೆ ಸತ್ತೋಗಿದ್ರು. ನನ್ನ ಮಾವ ಇಲ್ಲೇ ಇದ್ದರೆ ಹೆಂಡತಿ ನೆನಪು ಬರುತ್ತೆ ಅಂತ ಅವರು ಹೆಚ್ಚು ಜರ್ಮನಿಯಲ್ಲೇ ಇರ್ತಿದ್ರು. ಮತ್ತು ನನಗೆ ಒಬ್ಬಳು ನಾದಿನಿ ಇದ್ಲು. ಅವಳು ಅಮೇರಿಕಾದಲ್ಲಿ ಶಿಫ್ಟ್ ಆಗಿದ್ಲು. ಅವಳಿಗೆ ಮಕ್ಕಳು ಡ್ಯೂಟಿ ಅಂತ ಅಲ್ಲೇ ಬ್ಯುಸಿ ಆಗ್ತಿದ್ಲು. ಇಲ್ಲಿಗೆ ಯಾವಾಗಾದರೂ ಒಂದೊಂದು ಸಲ ಬರ್ತಾ ಇದ್ಲು ಅಷ್ಟೇ. ನನ್ನ ಗಂಡನಿಗೆ ಒಬ್ಬ ತಮ್ಮನೂ ಇದ್ದ. ಅವನು ಓದು ಈಗ ತಾನೇ ಮುಗ್ದಿತ್ತು. ಮತ್ತು ಅಪ್ಪನ ಬಿಸ್ನೆಸ್ನಲ್ಲೇ ಅಣ್ಣನ ಜೊತೆ ಕೆಲಸ ಸ್ಟಾರ್ಟ್ ಮಾಡಿದ್ದ. ನನಗೆ ಇಬ್ಬರು ಮಕ್ಕಳಿದ್ರು. ಒಬ್ಬನಿಗೆ 14 ವರ್ಷ ಆಗಿತ್ತು, ಮಗಳಿಗೆ 9 ವರ್ಷ ಆಗಿತ್ತು. ಮತ್ತು ಮಾವ ಎಲ್ಲ ನನ್ನ ಗಂಡನ ಹೆಸರೆಯಲ್ಲೇ ಬರೆದಿದ್ರು. ಏಕೆಂದರೆ ಚಿಕ್ಕ ಮಗನಿಗೆ ಇನ್ನೂ ಬಗ್ಗೆ ಗೊತ್ತಿರಲಿಲ್ಲ ಅಂತ. ಹಾಗೆ ಅವನ ಜೊತೆನೇ ಸುಮ್ಮನೆ ಹೋಗ್ತಾ ಇದ್ದ. ಮಾವ ವರ್ಷಕ್ಕೆ ಒಂದು ಸಲನಾದರೂ ಬರ್ತಾಯಿದ್ರು. ಆದರೆ 2-3 ವರ್ಷ ಆಯಿತು ಬರದೆ. ಏಕೆಂದರೆ ಇಲ್ಲಿ ಅವ್ರು ಬಂದರೆ ಅಲ್ಲಿ ಆಫೀಸ್ನಲ್ಲಿ ಸರಿಯಾಗಿ ಕೆಲಸ ಮಾಡಿದೆ, ಅದರಿಂದ ತುಂಬ ಲಾಸ್ ಆಗ್ತಾಯಿತ್ತು. ಹಾಗೆ ಬರ್ತಾ ಇರಲಿಲ್ಲ. ಆದರೆ ಆಗಾಗ ಇಲ್ಲಿ ಕಾಲ್ ಮಾಡಿ ಎಲ್ಲ ತಿಳ್ಕೊತಿದ್ರು. ಮತ್ತು ನಾದಿನೂ ಹಾಗೆ ಆಗಾಗ ಕಾಲ್ ಮಾಡಿ ಇಲ್ಲಿಯ ವಿಷಯ ಎಲ್ಲ ತಿಳ್ಕೊತಿದ್ರು. ಹಾಗೆ ಮಾವ ಕಾಲ್ ಮಾಡಿ ಸುಮನ್ಗೂ ನಿನ್ನ ಥರ ಇರುವ ಹೆಣ್ಣನ್ನು ಹುಡುಕಿ ಮದುವೆ ಮಾಡಿಸ್ಬಿಡು ಅಂತ ಹೇಳ್ತಾಯಿದ್ರು. ಸುಮನ್ ನಮ್ಮ ಜೊತೆನೇ ಇದ್ದದ್ದು. ಮತ್ತು ಅವ್ನು ನನ್ನ ತಾಯಿ ರೂಪದಲ್ಲಿ ನೋಡ್ತಾ ಇದ್ದ. ಸುಮನ್ಗಿಂತ ನೋಡಲು ನನ್ನ ಗಂಡ ಚೆನ್ನಾಗಿದ್ರು. ನನಗೆ ಹುಡುಗಿನ ಎಲ್ಲಿ ಅಂತ ನೋಡಲಿ ಅಂತ ಅನಿಸ್ತಾ ಇತ್ತು. ಮತ್ತು ನನ್ನ ಫ್ರೆಂಡ್ ಇದ್ಲು, ಅವ್ರ ಜ್ಞಾಪನಾಗ ಬಂದಳು. ನಾನು ಹೋಗಿ ಅಲ್ಲಿ ಕೇಳಿದೆ. ಆಗ ಅವಳ ಮದುವೆ ಫಿಕ್ಸ್ ಆಗಿತ್ತು. ಮತ್ತು ಬ್ರೋಕರ್ ಹತ್ರ ಹೇಳಿದ್ದೆ, ಒಳ್ಳೆ ಹೆಣ್ಣು ಇದ್ದರೆ ಹೇಳಿ ಅಂತ. ಮತ್ತು ಹತ್ತಿರದವ್ರ ಜೊತೆ ಹೇಳಿದ್ದೆ. ಹಾಗೆ ಒಂದು ದಿನ ಮಾವ ಸಂಬಂಧಿಕರು ಬಂದಿದ್ದರು. ಅವ್ರು ಹೇಳಿದರು, ನನ್ನ ತಂಗಿ ಮಗಳಿದ್ದಾಳೆ, ಆದರೆ ಅಪ್ಪ ಅಮ್ಮ ಇಲ್ಲ, ಅವಳ ಅಣ್ಣನ ಜೊತೆ ಇದ್ದಾಳೆ ಅಂತ ಹೇಳಿದರು. ನಾನು ಹೋಗಿ ಹುಡುಗಿನ ನೋಡಿದೆ. ಅವಳು ನೋಡಲು ತುಂಬ ಚೆನ್ನಾಗಿದ್ಲು. ನನಗೆ ಇಷ್ಟ ಆಗಿದ್ಲು. ಮತ್ತು ಸುಮನ್ಗೆ ಹೋಗಿ ತೋರಿಸ್ದೆ ಫೋಟೋನ. ಅವನಿಗೂ ಇಷ್ಟ ಆಗಿತ್ತು. ಅವನಿಗೆ ಇಷ್ಟ ಆದಮೇಲೆ ಮಾವ ಮತ್ತು ನಾದಿನಿಗೆ ಕಳಿಸ್ದೆ. ಆಗ ಅವರಿಗೂ ಇಷ್ಟ ಆಗಿತ್ತು. ಏನು ಎಲ್ಲರಿಗೂ ಇಷ್ಟ ಆದಮೇಲೆ ಮಾತು ಮುಂದುವರಿತು. ಎಂಗೇಜ್ಮೆಂಟ್ಗೆ ಬರೋಕ್ಕೆ ಆಗಲ್ಲ ಅಂತ ಡೈರೆಕ್ಟಾಗಿ ಮದುವೆ ಮಾಡಿದ್ವಿ. ಹಾಗೆ ಮದುವೆ ತಯಾರಿ ಎಲ್ಲ ನನ್ನ ತಲೆಯಲ್ಲೇ ಇತ್ತು. ಒಂದು ವಾರ ಮದುವೆಗೆ ಇದೆ ಅಂದಾಗ ಮಾವ ಮತ್ತು ನಾದಿನಿ ಬಂದರು. ಹಾಗೆ ನಾವೆಲ್ಲ ಮದುವೆಯಲ್ಲಿ ಬ್ಯುಸಿಯಾಗಿದ್ವಿ. ಮದುವೆ ಕಳೀತು. ಅವಳು ಮುಂದೆ ಮಾವನನ್ನು ಆವಾಗವಾಗ ಹೊಗಳ್ತಿದ್ರು. ಮತ್ತು ಹೇಳ್ತಾಯಿದ್ರು, ಅವಳು ಇಲ್ಲಿ ಸೊಸೆ ಥರ ಇಲ್ಲ, ಮಗಳು ಥರ ಇದ್ದಾಳೆ, ನೀನು ಹಾಗೆ ಇರಬೇಕು ಅಂತ ಹೇಳ್ತಾಯಿದ್ರು. ಅವಳಿಗೆ ಒಂಥರ ಆಗ್ತಾಯಿತ್ತು. ಆಗ ನಾನು ಹಾಗೆ ಆಗ್ತಾಳೆ ಮಾವ ಅಂತ ಹೇಳ್ತಾ ಇದ್ದೆ. ಹಾಗೆ ಒಂದು ವಾರ ಆದಮೇಲೆ ಮಾವ ಮತ್ತು ನಾದಿನಿ ಹೋದರು. ಇನ್ನು ನಾನು ಅವಳು ಸುಮನ್ ಮತ್ತು ನನ್ನ ಗಂಡ ಇದ್ವಿ. ಅವರಿಬ್ಬರು ಬೆಳಗ್ಗೆ ಆಫೀಸ್ಗೆ ಹೋದರು ಮತ್ತು ಮಕ್ಕಳು ಸ್ಕೂಲ್ಗೆ. ಇನ್ನು ನಾನು ಅವಳು ಎಲ್ಲರ ಬಗ್ಗೆ ಕೇಳ್ತಾ ಇದ್ರು. ಹಾಗೆ ಎಲ್ಲರ ಬಗ್ಗೆ ಹೇಳ್ತಾ ಇದ್ದೆ. ಸುಮನ್ ಎಲ್ಲಿಗಾದರೂ ಹೋಗಬೇಕಿದ್ರು ನನ್ನ ಹತ್ರ ಹೇಳಿ ಹೋಗ್ತಾ ಇದ್ದ. ಮತ್ತು ಆಫೀಸ್ಗೆ ಹೋಗಬೇಕಿದ್ರು ಹೇಳ್ತಿದ್ದ. ಆದರೆ ಇದು ಅವನ ಹೆಂಡತಿಗೆ ಇಡಿಸ್ತಾ ಇರಲಿಲ್ಲ. ಆದರೂ ಅವಳು ಹೇಳ್ಕೊಳ್ಳಿಲ್ಲ. ಆದರೆ ಅವಳ ಮುಖದಿಂದ ಗೊತ್ತಾಗ್ತಾ ಇತ್ತು. ನಾನು ಸುಮನ್ ಹತ್ರ, ನೀವು ಮದುವೆಯಾಗಿ ಎಲ್ಲಿಗೂ ಹೋಗಲಿಲ್ವಲ್ಲ, ಹೋಗು ಅವಳನ್ನು ಎಲ್ಲಾದರೂ ಕರ್ಕೊಂಡು ಹೋಗು ಅಂತ ಹೇಳಿದೆ. ಆಗ ಅವನೀಗ ಈ ಆಫೀಸ್ನಲ್ಲಿ ಅರ್ಜೆಂಟ್ ಕೆಲಸ ಇದೆ, ಈಗ ಬೇಕಾದರೆ ಅವಳು ತವರ ಮನೆಗೆ ಹೋಗಿ ಬರೋದಾ, ಮತ್ತು ಬೇಕಾದರೆ ಎಲ್ಲಾದರೂ ಹನಿಮೂನ್ ಪ್ಲ್ಯಾನ್ ಮಾಡೋಣ ಅಂತ ಕರ್ಕೊಂಡು ಹೋದ. ಸಂಜೆ ಹೊತ್ತಿಗೆ ಬಂದರು. ಮಾರನೇ ದಿನ ನನ್ನ ಗಂಡ ಮತ್ತು ಸುಮನ್ ಬೇಗ ಬಂದಿದ್ದರು. ಮತ್ತು ಸುಮನ್ ಹೇಳ್ತಾ, ಬನ್ನಿ ಅತ್ತಿಗೆ, ಹೊರಗಡೆ ಹೋಗಿ ಸುತ್ತಾಡಿ ಏನಾದರೂ ತಿನ್ಕೊಂಡು ಬರೋಣ ಅಂತ. ಆಗ ನಾನು ಹೇಳಿದೆ, ನನಗೆ ಏನೂ ಹುಷಾರಿಲ್ಲ, ನೀವು ಹೋಗಿ ಬನ್ನಿ ಅಂತ. ಆಗ ಇವರು, ನೀವು ಹೋಗಿ ಬನ್ನಿ, ನಾವೆಲ್ಲ ಮತ್ತೆ ಒಂದಿನ ಹೋಗೋಣ ಅಂತ ಹೇಳಿದ್ರು. ಆಗ ಅವನು, ಹಾಗಾದರೆ ಅತ್ತಿಗೆ ನಾವು ಹೋಗಿ ಬರೋದಾ ಅಂತ ಕೇಳ್ದ. ನಾನು ಹ್ಞೂ ಅಂದೆ. ಆಗ ಅವಳು ರೆಡಿಯಾಗಲು ಹೋದಳು. ಮತ್ತು ಬಂದಾಗ ಮತ್ತೆ ಅವನು ಬಂದು ಕೇಳ್ದ ನನ್ನ ಹತ್ರ, ನಾವು ಹೋಗಿ ಬರ್ತೀವಿ ಅತ್ತಿಗೆ ಅಂತ. ಆಗ ಶ್ರುತಿ, ಏನು ಎಲ್ಲ ಅತ್ತಿಗೆ ಹತ್ರನೇ ಕೇಳಬೇಕಾ ಅಂತ ಕೋಪದಿಂದ ಹೇಳಿದ್ಲು. ಆಗ ನಾನು, ಹಾಗೇನಿಲ್ಲ, ಹೋಗಿ ಬನ್ನಿ ಅಂತ ಹೇಳಿದೆ. ಅವ್ರು ಹೋದರು. ಸ್ವಲ್ಪ ಲೇಟಾಗಿ ಬಂದರು. ಮಕ್ಕಳೆಲ್ಲ ಮಲಗಿದ್ರು. ಮತ್ತು ನಾನು ಮಲಗಲು ಹೋಗ್ತಿದ್ದೆ. ಡೋರ್ ಓಪನ್ ಮಾಡಲು ಹೋದೆ. ಆಗ ಶ್ರುತಿ ಕೋಪದಿಂದ ನನ್ನ ಜೊತೆ ಮಾತಾಡದೆ ಹೋದಳು. ನಾನು ಆಗ ಸುಮನ್ ಹತ್ರ, ಏನು ನಿನ್ನ ಹೆಂಡತಿ ಕೋಪದಿಂದನೇ ಇದ್ದಾಳಾ ಅಂತ ಕೇಳಿದೆ. ಆಗ ಅವನು ಹೇಳ್ದ, ಇಲ್ಲ, ಚೆನ್ನಾಗೇ ಇದ್ದಾಳೆ, ಏನೂ ಇಲ್ಲ ಅತ್ತಿಗೆ ಅಂತ ಹೇಳಿ ಹೋದ. ನಾನು ಹೋಗಿ ಮಲ್ಕೊಂಡೆ. ಬೆಳಿಗ್ಗೆ ನಾಷ್ಟಕ್ಕೆ ಹೋಗಿ ಕೂತ್ಕೊಂಡಿದ್ವಿ. ಶ್ರುತಿ ಇವ್ರ ಜಾಗದಲ್ಲಿ ಕೂತಿದ್ಲು. ಮತ್ತು ಇವ್ರು ಬಂದ ತಕ್ಷಣ ಬನ್ನಿ ಕೂತ್ಕೊಳ್ಳಿ ಅಂತ ಎದ್ದು ಚೇರ್ ಎಳೆದು ಕೊಟ್ಲು. ಆಗ ಅವರು ಅವಳನ್ನು ನಗಾಡ್ಕೊಂಡು ನೋಡಿಕೊಂಡು ಥ್ಯಾಂಕ್ಸ್ ಅಂತ ಹೇಳಿ ಹೋಗಿ ಕೂತ್ಕೊಂಡ್ರು. ಊಟ ಮಾಡ್ಕೊಂಡು ಆಫೀಸ್ಗೆ ಹೋದರು. ಒಂದು ವಾರ ಆದಮೇಲೆ ಹೀಗೆ ಮನೇಲಿದ್ದೆ. ಆಗ ಅಕ್ಕನ ಮೊಬೈಲ್ನಿಂದ ಫೋನ್ ಬಂತು. ಅದರಲ್ಲಿ ಅಕ್ಕನ ಗಂಡ ಮಾತಾಡ್ತಿದ್ದ. ನಾನು ಏನು ಅಂತ ಕೇಳಿದಾಗ ಅವ್ರು ಹೇಳಿದರು, ಅಕ್ಕನಿಗೆ ಹುಷಾರಿಲ್ಲ, ಹೊಟ್ಟೆಯಲ್ಲಿ ಗೆಡ್ಡೆ ಇದೆ ಅಂತ ಹೇಳ್ತಾ ಇದ್ದಾರೆ, ಮತ್ತು ಆಪ್ರೇಷನ್ ಮಾಡಬೇಕು, ಸ್ವಲ್ಪ ದಿನ ಅಡ್ಮಿಂಟ್ ಆಗಬೇಕು ಅಂತ ಹೇಳಿದ್ದಾರೆ ಅಂತ ಹೇಳಿದ್ರು. ನಾನು ಆಗಲೇ ಇವ್ರ ಹತ್ರ ಹೇಳಿ, ಶ್ರುತಿ ಹತ್ರ ಹೇಳಿ, ಸ್ವಲ್ಪ ಮಕ್ಕಳನ್ನ ನೋಡ್ಕೊ ಅಂತ ಹೇಳಿ ಆಸ್ಪತ್ರೆಗೆ ಹೋದೆ. ಅಲ್ಲಿ ಅಕ್ಕನ ಆಪ್ರೇಷನ್ ಆಗ್ತಾಯಿತ್ತು. ಮತ್ತು ಸಂಜೆ ಆಗುತ್ತೆ ರೂಮ್ನಿಂದ ಬರೋಕ್ಕೆ ಅಂತ ಹೇಳಿದ್ರು. ಹಾಗೆ ಸಂಜೆ ತನಕ ಅಲ್ಲೇ ಇದ್ದೆ. ಮತ್ತು ವಾರ್ಡ್ಗೆ ಹಾಕಿದ್ರು. ನನಗೆ ಅಪ್ಪ ಇಲ್ಲ, ಅಮ್ಮನಿಗೆ BP ಶುಗರ್ ಇದೆ. ಹಾಗೆ ಆಸ್ಪತ್ರೆಯಲ್ಲಿ ನಿಲ್ಲೋದಕ್ಕೆ ಆಗಲ್ಲ.
ಅವಳ ಗಂಡನ ಮನೆಯಲ್ಲಿ ಎಲ್ಲರೂ ಅಷ್ಟಕ್ಕಷ್ಟೇ. ಇನ್ನು ಅವಳಿಗೆ 3 ವರ್ಷದ ಮಗು ಇದೆ. ಅದಕ್ಕೆ ಅಪ್ಪ ಇಲ್ಲಾಂದರೆ ಅಮ್ಮ ಬೇಕೇ ಬೇಕು. ಅವರಿಬ್ಬರಲ್ಲಿ ಒಬ್ಬರಾದರೂ ಅವ್ರ ಹತ್ರ ಬೇಕೇ ಬೇಕು, ಇಲ್ಲಾಂದರೆ ಅಳ್ತಾ ಇರ್ತಾನೆ. ಇನ್ನು ಆಸ್ಪತ್ರೆಯಲ್ಲಿ ಇರಿಸೋಕ್ಕೂ ಆಗಲ್ಲ ಅವನನ್ನು. ಅಕ್ಕ ಹೇಳಿದ್ಲು, ನೀನೇ ಇರು, ಇಲ್ಲಿ ಬೇರೆಯವರು ಇದ್ದರೆ ನನಗೆ ಸರಿಯಾಗಲ್ಲ ಅಂತ ಹೇಳಿದ್ಲು. ಹಾಗೆ ನನ್ನ ಗಂಡನ ಹತ್ರ ಅಕ್ಕ ಆಸ್ಪತ್ರೆಯಲ್ಲಿ ಇರೋ ತನಕ ಇರ್ತೀನಿ ಅಂತ ಕೇಳಿದ್ದೆ. ಆಗ ಆಯಿತು ಅಂತ ಹೇಳಿದರು. ಮತ್ತು ಶ್ರುತಿ ಹತ್ರ ನನಗೆ ಅಕ್ಕನ ಹತ್ರ ಇರಲೇಬೇಕು, ನೀನು ಸ್ವಲ್ಪ ನಾನು ಬರೋ ತನಕ ನನ್ನ ಮಕ್ಕಳನ್ನ ನೋಡ್ಕೋತೀಯ ಅಂತ ಕೇಳಿದೆ. ಆಗ ಹ್ಞೂ ಅತ್ತಿಗೆ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಮಕ್ಕಳನ್ನ ಮತ್ತು ಅಣ್ಣನನ್ನು ನಾನು ನೋಡ್ಕೋತೀನಿ, ನೀವು ಟೆನ್ಷನ್ ತಗೋಬೇಡಿ ಅಂತ ಹೇಳಿದ್ಲು. ಮತ್ತು ನನ್ನ ಮಕ್ಕಳು ದೊಡ್ಡವರೇ, ಅವರು ಇರ್ತಾರೆ, ನಾನು ಇಲ್ಲದೆ. ಹಾಗೆ ಅಲ್ಲಿ ಉಳ್ಕೊಂಡೆ. ಆವಾಗವಾಗ ಇವರಿಗೆ ಮತ್ತು ಶ್ರುತಿಗೆ ಫೋನ್ ಮಾಡಿ ಮಕ್ಕಳ ಬಗ್ಗೆ ಮತ್ತು ಅಲ್ಲಿಯ ವಿಚಾರ ಎಲ್ಲ ತಿಳ್ಕೊತಿದ್ದೆ. ಹಾಗೆ ನಾನು ಸಮಾಧಾನವಾಗಿ ಇದ್ದೆ. ಅಕ್ಕನ ಡಿಸ್ಚಾರ್ಜ್ ಆಗಿ ಮನೇಲಿ 2 ದಿನ ಇದ್ದು ಮನೆಗೆ ಹೋದೆ. ನಾನು ಹೋಗಬೇಕಾದ್ರೆ ಯಾರಿಗೂ ಹೇಳಲಿಲ್ಲ. ಹೋಗಬೇಕಾದ್ರೆ 12 ಗಂಟೆ ಆಗಿತ್ತು. ನಾನು ಮನೆಗೆ ಹೋದಾಗ ಬಾಗಿಲು ಓಪನ್ ಆಗಿಯೇ ಇತ್ತು. ಇವ್ರು ಮತ್ತು ಸುಮನ್ ಆಫೀಸ್ಗೆ ಹೋಗಿರ್ತಾರೆ, ಮತ್ತು ಅವಳು ರೂಮಲ್ಲಿ ಇರ್ಬೋದು ಅಂತ ಸೀದಾ ಕಿಚನ್ಗೆ ಹೋದೆ. ಅಲ್ಲಿ ಕೆಲಸದವಳು ಅನ್ನ ಮಾಡ್ತಾಯಿದ್ಲು. ಶ್ರುತಿಗೆ ಅಡುಗೆ ಮಾಡಲು ಬರಲ್ಲ, ಅದಕ್ಕೆ ಅವಳು ಕೆಲಸದವಳ ಜೊತೆ ಮಾಡಿಸ್ತಾಯಿದ್ಲು. ಅವಳು 3 ಜನಕ್ಕೆ ಆಗೋ ಅಷ್ಟು ಅನ್ನ ಮಾಡ್ತಿದ್ಲು. ನಾನು ಕೇಳಿದೆ, ಯಾಕೆ ಎಷ್ಟು ಅನ್ನ ಮಾಡ್ತಿದ್ಯಾ, ನಾನಿರಲಿಲ್ಲ ಮತ್ತು ಶ್ರುತಿ ಒಬ್ಳಿಗೆ ಅಂತ. ಆಗ ಅವಳು, ಇಲ್ಲ ಅಮ್ಮವರೇ, ಇಲ್ಲಿ ಸಾಹೇಬರು ಇದ್ದಾರೆ, ನೀವು ಆಸ್ಪತ್ರೆಗೆ ಹೋದ್ಮೇಲೆ ಸಾಹೇಬರು ಕೆಲಸಕ್ಕೆ ಹೋಗಿಲ್ಲ ಅಂತ ಹೇಳಿದ್ಲು. ಆಗ ನಾನು ಅಂದ್ಕೊಂಡೆ ಸುಮನ್ ಅಂತ, ಮತ್ತು ಕೇಳಿದೆ ಚಿಕ್ಕ ಯಜಮಾನ್ರ ಅಂತ. ಆಗ ಇಲ್ಲ ಅಮ್ಮವರೇ, ಅದು ದೊಡ್ಡ ಯಜಮಾನ್ರು ಅಂತ ಹೇಳಿದ್ಲು. ನಾನೇನು ಆಫೀಸ್ಗೆ ಹೋಗಿಲ್ವಾ 1 ವಾರದಿಂದನಾ? ಇಲ್ಲ, ಅವ್ರು ನಾನು ಫೋನ್ ಮಾಡಿದಾಗ ಆಫೀಸಲ್ಲಿದ್ದೀನಿ ಅಂತ ಹೇಳ್ತಾ ಇದ್ರಲ್ಲ, ಮತ್ತು ಸುಳ್ಳು ಹೇಳ್ತಿದ್ಯಾ ನೀನು? ಮತ್ತು ಶ್ರುತಿ ಹತ್ರನೂ ಕೇಳಿದಾಗ ಅವಳು ಹಾಗೆ ಹೇಳಿದ್ಲು. ಆಗ ಅವಳು, ಇಲ್ಲಮ್ಮ, ನಿಮಗೆ ಗೊತ್ತಿಲ್ವಾ, ನಾನು ಅಂದ್ಕೊಂಡೆ ನಿಮಗೆ ಗೊತ್ತಿರ್ಬೋದು ಅಂತ. ಅವ್ರು ಹೋಗೇ ಇಲ್ಲ, ಆಫೀಸ್ನಲ್ಲಿ ಅಷ್ಟು ಕೆಲಸ ಇಲ್ಲ ಅಂತ ಮನೇಲೇ ಸ್ವಲ್ಪ ರೆಸ್ಟ್ ತೆಗಿಬೇಕು ಅಂತ ಹೇಳ್ತಾ ಇದ್ರು ಅಂತ ಅಂದ್ಲು. ನಾನು ಅವಳ ಮುಂದೆ ಏನು ತೋರಿಸ್ಕೊಳ್ಳೋದು ಅಂತ, ಹಾಂ ನನಗೆ ಗೊತ್ತು, ನೀನು ಅಡುಗೆ ಮಾಡು ಅಂತ ಅಂದೆ. ಮತ್ತು ರೂಮ್ಗೆ ಹೋದೆ. ಅಲ್ಲಿ ಇವರು ಮಲಗಿದ್ರು, ಮತ್ತು ಬಾತ್ರೂಮ್ನಿಂದ ಸ್ನಾನ ಮಾಡೋ ಸೌಂಡ್ ಬರ್ತಾಯಿತ್ತು. ನಾನು ಹೋಗಿ ಬಾಗಿಲು ತಟ್ಟೋಷ್ಟರಲ್ಲಿ ಶ್ರುತಿ ಹೊರಗಡೆ ಬಂದಳು. ನನ್ನ ನೋಡಿ ಗಾಬರಿ ಆದಳು, ಮತ್ತು ಕೇಳಿದ್ಲು, ಅತ್ತಿಗೆ ನೀವು ಯಾವಾಗ ಬಂದ್ರಿ ಅಂತ. ಆಗ ನಾನು ಸ್ವಲ್ಪ ಹೊತ್ತಾಯಿತು ಅಂದೆ. ಆಗ ಏನು ಸ್ವಲ್ಪ ಹೊತ್ತಾಯ್ತಾ ಅಂತ ಹೇಳಿದ್ಲು. ನಾನು ಹೇಳಿದೆ, ಯಾಕೆ ಬರಬಾರ್ದಿತ್ತಾ ಅಂತ. ಆಗ ಇಲ್ಲ ಅತ್ತಿಗೆ, ಹಾಗೇನಿಲ್ಲ, ನಾನು ಕೇಳಿದ್ದು ಅಷ್ಟೇ ಅಂತ ಹೇಳಿದ್ಲು. ನಾನು ಇಲ್ಲಿ ಸ್ನಾನ ಮಾಡ್ತಾ ಇದ್ದೀಯಾ ನನ್ನ ರೂಮಲ್ಲಿ ಅಂದೆ. ಆಗ ಇವ್ರು ಎದ್ದೊಳಿದ್ರು ಮತ್ತು ಹೇಳಿದ್ರು, ಅದು ಅವಳ ರೂಮಲ್ಲಿ ನೀರು ಸರಿಯಾಗಿ ಬರ್ತಾ ಇರಲಿಲ್ಲ, ಹಾಗೆ ಇಲ್ಲಿ ಬಂದು ಕೇಳಿದ್ದು. ನಾನು ಹೇಳಿದೆ, ಹೋಗು ಇಲ್ಲಿ ಸ್ನಾನ ಮಾಡ್ಕೊ ಅಂತ. ಮತ್ತು ನಾನು ಕೇಳಿದೆ, ಯಾಕೆ ಹುಷಾರಿಲ್ವಾ, ಆಫೀಸ್ಗೆ ಹೋಗಿಲ್ವಾ ಅಂತ. ಆಗ ಇಲ್ಲ, ಸ್ವಲ್ಪ ತಲೆನೋವು ಇತ್ತು, ಮಧ್ಯಾಹ್ನ ಹೋಗೋದ ಅಂತ ಸುಮ್ಮನೆ ಇದ್ದೆ ಅಂತ ಹೇಳಿದ್ರು. ಅವಳು ಅಲ್ಲಿಂದ ಹೊಟ್ಟೋದ್ಲು. ನನಗೆ ಏನೋ ಸರಿ ಅನಿಸ್ತಾ ಇರಲಿಲ್ಲ. ಮತ್ತು ಅಲ್ಲಿಂದ ಬೆಡ್ಶೀಟ್ ತೆಗಿತಿದ್ದೆ. ಶ್ರುತಿಯ ಮಾಲೆ ಇತ್ತು. ಆ ಮಾಲೆ ಹೇಗೆ ನನ್ನ ರೂಮ್ ಮಂಚದಲ್ಲಿ ಅಂತ ಡೌಟು. ಮತ್ತು ಕೇಳೋಕ್ಕೂ ಹೋಗಲಿಲ್ಲ, ಮನಸ್ಸಲ್ಲೇ ಇಟ್ಕೊಂಡಿದ್ದೆ. ಹಾಗೆ ಏನೋ ಗೊತ್ತಿಲ್ಲ, ನನ್ನ ಗಂಡ ಸರಿಯಾಗಿ ಮಾತಾಡ್ತಾನೇ ಇರಲಿಲ್ಲ. ಮತ್ತು ಶ್ರುತಿ ಅಕ್ಕಪಕ್ಕನೇ ಹೆಚ್ಚಾಗಿ ಕಾಣಿಸ್ತಾಯಿದ್ರು. ನನಗೆ ಅನಿಸ್ತಾ ಇತ್ತು ಅವ್ರ ಕಣ್ಣಿನ ಸನ್ನೆಯಲ್ಲಿ ಮಾತಾಡೋ ಹಾಗೆ. ಮತ್ತು ವಾಟ್ಸಪ್ ಮಾಡೋದು ಮತ್ತು ಮುಖ ನೋಡ್ಕೊಂಡು ನಗಾಡೋದು ಮಾಡ್ತಿದ್ರು. ನಾನು ಇದರಿಂದ ತುಂಬ ಟೆನ್ಷನಲ್ಲಿ ಮುಳುಗಿ ಹೋಗಿದ್ದೆ. ಡೈರೆಕ್ಟಾಗಿ ಕೇಳಲು ಆಗಲ್ಲ. ಸೇರದೆ ಪ್ರೂಫ್ ಸಿಗೋ ತನಕ ದಸರಾ ರಜೆ ಬಂತು. ನನಗೆ ಮನೆಗೆ ಹೋಗಲು ಇಷ್ಟನೇ ಇರಲಿಲ್ಲ. ಈ ಥರ ಆಗೋದ್ರಿಂದ ನಾನು ಯೋಚನೆ ಮಾಡಿರಲಿಲ್ಲ ಹೋಗೋಕ್ಕೆ ಅಂತ. ಆದರೆ ಯಾವತ್ತೂ ಬೇಡ, ನೀನು ಹೋಗಬೇಡ ಮನೆಗೆ, ಬೋರ್ ಆಗುತ್ತೆ ಅಂತ ಹೇಳೋರು ಇವತ್ತು ನನ್ನ ಗಂಡ, ಇವಾಗ ರಜೆ ಸಿಕ್ತಲ್ಲ, ಮಕ್ಕಳನ್ನ ಕರ್ಕೊಂಡು ಹೋಗು ನಿಮ್ಮ ಅಮ್ಮನ ಮನೆಗೆ ಅಂತ ಹೇಳಿದ್ರು. ನನಗೆ ಶಾಕ್. ನಾನು ಹೋಗಲ್ಲ ಅನ್ನುವಾಗ ಮಕ್ಕಳು ಹೋಗೋದಾ ಅಜ್ಜಿ ಮನೆಗೆ ಅಂತ ಹಠ ಹಿಡಿದಿದ್ರು. ಮತ್ತು ಏನು ಮಾಡೋದು ಅಂತ ಹೋದೆ. ಹೋಗ್ತಾ ಶ್ರುತಿ ಹತ್ರ ಹೇಳಿದೆ, ನೀನು ನಿಮ್ಮ ಮನೆಗೆ ಹೋಗೋದಿದ್ರೆ ಹೋಗು ಅಂತ. ಆಗ ಅವಳು, ಇಲ್ಲ, ನಮ್ಮ ಮನೇಲಿ ಅತ್ತಿಗೆ ಅಣ್ಣ ಇಲ್ಲ, ಮತ್ತು ಹೋಗಲ್ಲ ನಾನು ಅಂತ ಹೇಳಿದ್ಲು. ನಾನು ಹೋದೆ. ಆದರೆ ಆವಾಗವಾಗ ಇವರಿಗೆ ಮನಸ್ಸು ತಾಳಲಾರದೆ ಫೋನ್ ಮಾಡ್ತಾ ಇದ್ದೆ. ಇವರು ಫೋನ್ ಮಾಡೋದ್ರಿಂದ ಬೈದೇ ಬಿಟ್ಟರು. ಆವಾಗವಾಗ ಫೋನ್ ಮಾಡ್ತಾ ಇದ್ದೀಯಲ್ಲ, ನಾನು ಆಫೀಸ್ನಲ್ಲಿ ಬ್ಯುಸಿ ಇರ್ತೀನಿ ಅಂತ ಗೊತ್ತಿಲ್ವಾ ಅಂತ. ಹಾಗೆ ಸುಮ್ಮನೆ ಆದೆ. 2 ದಿನ ಆದಮೇಲೆ ನನ್ನ ಫೋನ್ಗೆ ನಮ್ಮ ಮನೆ ಕೆಲಸದವಳು ಫೋನ್ ಮಾಡಿದ್ಲು. ಮತ್ತು ಹೇಳಿದ್ಲು, ಅಮ್ಮವರೇ, ಇಲ್ಲೇನೋ ಸರಿ ಆಗ್ತಾ ಇಲ್ಲ ಅಂತ. ಆಗ ಏನು ಅಂದೆ. ಆಗ ದೊಡ್ಡ ಸಾಹೇಬರು ಶ್ರುತಿ ಅಮ್ಮವ್ರ ರೂಮ್ಗೆ ಹೋಗಿ ತುಂಬ ಹೊತ್ತಾಯಿತು, ಹೊರಗಡೆ ಬಂದೇ ಇಲ್ಲ. ನನಗೆ ಅನ್ನಿಸ್ತು ನಿಮಗೆ ಹೇಳಿ ಅಂತ, ಹಾಗೆ ಕಾಲ್ ಮಾಡಿದೆ ಅಂತ ಹೇಳಿದ್ಲು. ಆಗ ನಾನು ಮಕ್ಕಳನ್ನ ಅಲ್ಲೇ ಬಿಟ್ಟು ಬೇಗ ಮನೆಗೆ ಬಂದೆ. ಬಾಗಿಲು ತಟ್ಟಿದ್ರೆ ಅವ್ರು ಏನಾದರೂ ಕಾರಣ ಹೇಳ್ತಾರೆ. ಮತ್ತು ಶ್ರುತಿ ರೂಮ್ ಕಿಟಕಿ ಸ್ವಲ್ಪ ಗ್ಯಾಪ್ ಇತ್ತು. ಇದರಿಂದ ನಾನು ಮೊಬೈಲ್ನಲ್ಲಿ ವೀಡಿಯೋ ಹಿಡಿದು ನೋಡಿದಾಗ ದಂಗಾಗಿ ಹೋದೆ. ನನ್ನ ಗಂಡ ನನ್ನ ಜೊತೆ ಮಾಡೋದೆಲ್ಲ ಅವಳ ಜೊತೆ ಬಟ್ಟೆ ಇಲ್ಲದ ಸ್ಥಿತಿಯಲ್ಲಿ ಮಾಡ್ತಾಯಿದ್ರು.
ಆವಾಗಲೇ ನಾನು ಸುಮನ್ಗೆ ಕಾಲ್ ಮಾಡಿದೆ. ಅವನು ಆಗಲೇ ಬಂದ. ಮತ್ತು ಆ ವಿಡಿಯೋ ತೋರಿಸ್ದೆ. ಮತ್ತು ಅವನ ಬಾಗಿಲು ಹೊಡೆದಕ್ಕೆ ಮತ್ತೆ ಅಣ್ಣ ನೀನು ನನ್ನ ಹೆಂಡತಿ ಜೊತೆ ಹೀಗೆ ಮಾಡ್ತಾ ಇದ್ದೀಯಾ ಅಂತ ಗೊತ್ತಾಗ್ತಿರ್ಲಿಲ್ಲ ನೀನು ಹೀಗೆ ಮಾಡ್ತೀಯಾ ಅಂತ. ಥೂ, ನಾನು ಅಳುತ್ತಾ ಏನೂ ಮಾತಾಡಲಿಲ್ಲ. ಸುಮನ್ ಅವಳ ಹೆಂಡತಿಗೆ ಹೊಡೆಯಲು ಹೋದ. ಅವ್ರು ತಡೆದ್ರು, ಜಗಳ ಆಡ್ತಾಯಿದ್ರು. ಅಷ್ಟರಲ್ಲಿ ಮಾವ ಬಂದರು. ನನಗೆ ಗೊತ್ತಿಲ್ಲ ಇದೆಲ್ಲ ಮಾವನಿಗೆ ಹೇಗೆ ಗೊತ್ತಾಯಿತು ಅಂತ. ಆಗ ಮಾವ ಹೇಳಿದ್ರು, ನನಗೆ ಇದೆಲ್ಲ 2 ದಿನ ಮುಂಚೆನೇ ಗೊತ್ತು. ಇದೆಲ್ಲ ಇಲ್ಲಿಯ ಕೆಲಸದವಳು ಹೇಳಿದ್ಲು. ಹಾಗೆ ನಾನು ಬಂದೆ. ಅಲ್ಲ ಶ್ರುತಿ, ನನ್ನ ಮನೆನ ರೇಖಾ ಥರ ಬೆಳಗಿಸ್ತೀಯಾ ಅಂತ ಅಂದ್ಕೊಂಡಿದ್ರೆ ನೀನು ನನ್ನ ಮನೆ ನಾಶ ಮಾಡಿಬಿಟ್ಟೆ. ನಿನ್ನಿಂದ ಮಕ್ಕಳು ಅಂತ ಹೇಳಿ ಅಳ್ತಾ ಇದ್ರು. ಮತ್ತು ಶ್ರುತಿನ ಮನೆಯಿಂದ ಆಚೆ ಹಾಕ್ತಾ. ಸುಮನ್ ಅವಳನ್ನು ಹೊರಗಡೆ ಹಾಕಿದ್ದೆ. ನಾನು ಅವ್ರ ಜೊತೆನೇ ಜೀವನ ಮಾಡೋದು ಅಂತ ನನ್ನ ಗಂಡನೂ ಅವಳ ಜೊತೆನೇ ಹೋದರು. ನಾನು ನನ್ನ ಮನೆಗೆ ಹೋಗ್ತಾ ಇದ್ದೆ. ಆದರೆ ಮಾವ ತಡೆದು, ನೀನು ನನ್ನ ಮಗಳು, ಇದು ನಿನ್ನ ಮನೆ, ನೀನು ಇಲ್ಲಿಂದ ಎಲ್ಲಿಗೂ ಹೋಗಬೇಡ ಅಂತ ಹೇಳಿ ಆ ಮನೆ ಮತ್ತು ಒಂದು ಆಫೀಸ್ನ ನನ್ನ ಮಗನ ಹೆಸರಲ್ಲಿ ಬರೆದಿದ್ರು. ಮತ್ತು ಇದರಿಂದ ಸುಮನ್ಗೆ ಬೇಜಾರಾಗಿ ಅವನ ಅಪ್ಪನ ಜೊತೆನೇ ಜರ್ಮನಿಗೆ ಹೋಗಿ ಸೆಟ್ಲಾದ. ನಾನು ನನ್ನ ತಾಯಿನ ನನ್ನ ಜೊತೆ ಕರ್ಕೊಂಡು ನನ್ನ ಮಕ್ಕಳನ್ನ ನೋಡ್ಕೊಂಡು ಜೀವನ ಮಾಡ್ತಾ ಹೋಗ್ತಾ ಇದ್ದೀನಿ. ಆದರೆ ನನ್ನ ಗಂಡ ಒಳ್ಳೆ ಮನುಷ್ಯ. ಆದರೆ ಅವನು ಹೀಗೆ ನನ್ನ ಜೊತೆ ಮಾಡ್ತಾನೆ ಅಂತ ನನ್ನ ಮನಸ್ಸೆಲ್ಲ ಅಂದ್ಕೊಂಡಿರಲಿಲ್ಲ. ಈ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ.